ಕಾಕ್ಲೇಟ್ ಇಲ್ಲ. ಕಾಕ್ಲೇಟ್ ಇಲ್ಲ. ಕಾಕ್ಲೇಟ್ ಇಲ್ಲ. ಖಾಲಿ. ಖಾಲಿ. ಖಾಲಿ ಖಾಲಿ ಖಾಲಿ. ಹೆಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಮಂಗಳವಾರ, ಹಾಗೆ ಬೆಳಗ್ಗೆಯಿಂದ ಗಡಿಬಿಡಿ ಇತ್ತು. ಹಸ್ಬೆಂಡ್ ಆಫೀಸ್ಗೆ ಹೋಗೋದು, ಮಗ ಸ್ಕೂಲ್ಗೆ ಹೋಗೋದು, ಅವರ ಬಾಕ್ಸ್ ರೆಡಿ ಮಾಡೋದು, ಸಾಕಾಗುತ್ತೆ. ಬೆಳಿಗ್ಗೆ ಯಾವತ್ತೂ ಹೀಗೆ ಇರುತ್ತೆ ವೀಕ್ ಡೇಸಲ್ಲಿ. ಅದರ ಒಟ್ಟಿಗೆ ಇವಳು ಲೇಟಾಗಿ ಎದ್ದೊಳ್ತಾಳೆ ಬೆಳಿಗ್ಗೆ, ಅಷ್ಟೊಂದು ಟೆನ್ಷನ್ ಇರೋದಿಲ್ಲ. ಇವತ್ತೇನಾಗಿದೆ, ಅವ್ರು ಹೋಗಿದ್ದೆ ಅವಳು ಎದ್ಲು, ಹಾಗಾಗಿ ಕಷ್ಟ ಆಗುತ್ತೆ. ಸೊ ಹಿಡ್ಕೊಂಡೇ ಇರಬೇಕು. ಇವಾಗ ನಾನು ತುಂಬ ದಿವಸನೂ ಆಯಿತು ಈ ರೀತಿ ಲಾಂಗ್ ವೀಡಿಯೋನೂ ಹಾಕಿಲ್ಲ, ಸೊ ಶಾರ್ಟ್ ವೀಡಿಯೋನೇ ಹಾಕ್ತಾಯಿದ್ದೆ ಇಲ್ಲ. ಹಾಗಾಗಿ ಇವತ್ತೊಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಬಟ್ ನೆನ್ನೆಯಿಂದಲೇ ಪ್ಲ್ಯಾನ್ ಮಾಡ್ತಾಯಿದ್ದೆ ವೀಡಿಯೋ ಮಾಡಬೇಕು ಅಂತ. ಆದರೆ ಇವಳನ್ನ ಹಿಡ್ಕೊಂಡು ಇವಾಗ ನನಗೆ ಸತ್ಯ ಕಷ್ಟ ಆಗುತ್ತೆ. ಏನೋ ಕೆಳಗಡೆ ಬಿಟ್ಟಿರ್ತೀನಿ, ನಾನು ಹಿಂಗೆ ಕ್ಯಾಮರಾ ಇಟ್ಕೊಳ್ಳೋ ಹೊತ್ತಿಗೆ ಏನಾದರೂ ಒಂದು ಮಾಡಿರ್ತಾಳೆ. ನಾನು ಬ್ರೇಕ್ಫಾಸ್ಟ್ ತಿಂತಾಯಿದ್ಲು, ನಾನು ಕ್ಯಾಮ್ರಾ ಹಿಂಗೆ ಇಟ್ಕೊಂಡಂಗೆ ಎತ್ಕೋ ಅಂತ ಬಂದಳು. ಅಂದರೆ ನಾನು ಸುಮ್ಮನೆ ಏನೋ ಒಂದು ಮಾಡ್ತಾ ಇರ್ತೀನಲ್ಲ, ಅದನ್ನು ನೀಟಾಗಿ ಮಾಡೋದಕ್ಕೆ ಬಿಡಲ್ಲ ನಾವು, ಅಷ್ಟೇ. ಇರೋದಿಲ್ಲ, ನಿಂತಲ್ಲಿ ನಿಲ್ಲೋದಿಲ್ಲ. ಒಂದು 4-5 ಸಲ ಬಿದ್ದಲು. ಮೊನ್ನೆ ಬಿದ್ದು ಮೂಗಲ್ಲೆಲ್ಲ ಬ್ಲಡ್ ಬಂದು, ಫಸ್ಟ್ ಬಾಯಲ್ಲಿ ಬ್ಲಡ್ ಬಂತು, ಹಲ್ಲೆಲ್ಲ ತಾಗಿ ಲಿಪ್ಸ್ ಒಡೆದೋಗಿ ಬ್ಲಡ್ ಬಂತು. ಫಸ್ಟ್ ಹಾಗೆ ಅಂತ ಬಿಟ್ಟೆ, ಆ ರೀತಿ ಬಂದಿದೆ 1-2 ಸಲ, ಹಾಗಾಗಿ ಬಿಟ್ಟೆ. ಮರುದಿವಸ ಬೆಳಿಗ್ಗೆ ಎದ್ದು ನೋಡಿದ್ರೆ ಮೂಗಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿದೆ. ಎಲ್ಲಿಂದ ಬಂತು ಅಂತಲೇ ಗೊತ್ತಾಗಿಲ್ಲ. ಅದಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಟ್ಟೆ. ಸಂಜೆ ಹೊತ್ತಿಗೆ ಮತ್ತೆ ಏನೋ ಗೋಡೆ ಹತ್ರ ಹೋಗಿ ಮೂಗು ಹಿಂಗೆ ತೆಗೆಸ್ಕೊಂಡ್ಬಿಟ್ಟಿದ್ದಾಳೆ. ಅದು ಫುಲ್ ಬ್ಲಡ್. ಅಂದರೆ ಅದನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಭಯ ಆಯಿತು, ಏನೋ ಆಗ್ತಿದೆ ಮಗುಗೆ ಅಂತ. ಸೊ ಸ್ವಲ್ಪ ಹೊತ್ತು ಅವಳನ್ನು ಅಡ್ಡ ಇಟ್ಕೊಂಡೆ. ಅದಾದಮೇಲೆ ಅದು ಬ್ಲಡ್ ನಿಂತೋಯ್ತು. ಫುಲ್ ಮುಖದ ಹತ್ರ ಎಲ್ಲ ಕಲೆ ಇದೆ, ಮೂಗಲ್ಲಿ ಬಾಯಲ್ಲೆಲ್ಲ ಕಲೆ ಇದೆ. ಗೊತ್ತಿಲ್ಲ, ಏನೇನೋ ಮಾಡ್ಕೊಡ್ತಾ ಇರ್ತಾಳೆ. ಹಿಡಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಕಷ್ಟ. ಇವಾಗೆಲ್ಲ ಬ್ರೇಕ್ಫಾಸ್ಟ್ ಇವತ್ತು ಪಾಸ್ತಾ, ಇದು ಒಂದು ಗೋಧಿ ಮತ್ತು ಅಕ್ಕಿ ಹಾಕಿ ಮಾಡಿರೋ ದೋಸೆ. ಅಲಸಂಡೆ ಸಾರು ಮಾಡಿದ್ದೆ, ಅದರಿಂದ ಅಲಸಂಡೆ ಸ್ವಲ್ಪ ತೆಗೆದು ಹಾಕಿದ್ದೀನಿ. ಸೊ ಇಷ್ಟು ನನ್ನ ಮಗಳ ಬ್ರೇಕ್ಫಾಸ್ಟ್. ಈ ಪಾಸ್ತಾ ಬಂದು ಅಹನಿಗೆ ಬಾಕ್ಸಿಗೆ ಅಂತ ನಾನು ಬೆಳಿಗ್ಗೆ ಮಾಡಿದ್ದು, ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ನಾನು ಹಾಕಿರೋಂಥ ಸಾಸ್ ನಾನೇ ಪ್ರಿಪೇರ್ ಮಾಡಿದ್ದು, ವೆಜಿಟೇಬಲ್ ಎಲ್ಲ ಹಾಕಿ. ಹಾಗಾಗಿ ತುಂಬಾ ಹೆಲ್ದಿಯಾಗಿದೆ. ಮಗಳಿಗೆ ಕೂಡ ಕೊಡ್ತೀನಿ. ಹಾಗೆ ಇಷ್ಟು ಹೇಳ. ಇದನ್ನು ತಿನ್ನೋದಕ್ಕೆ ಒಂದು ಗಂಟೆ ಬೇಕು. ಎಲ್ಲ ಕೆಳಗಡೆ ಹಾಕಿ ಅದನ್ನು ಹಾಳು ಮಾಡಿ ಎಲ್ಲ ತಿಂತಾಳೆ. ಸೊ ಒಂದೊಂದು ದಿವಸ ಈ ರೀತಿ ಕೊಟ್ಬಿಡ್ತೀನಿ. ಇವತ್ತು ಸ್ವಲ್ಪ ಬೇಗ ಇದ್ದಿದ್ದಾಳೆ, ಹಾಗಾಗಿ ಅವಳಿಗೆ ಕೊಡ್ತೀನಿ. ಇಲ್ಲಾಂದರೆ 10 ಗಂಟೆ ಎಲ್ಲ ಕಳೆಯುತ್ತೆ. ಆವಾಗ ಬ್ರೇಕ್ಫಾಸ್ಟ್ ಖಾಲಿ ಆಗಿದ್ದರೆ ನಮ್ಮದು ಬೆಳಗ್ಗಿದ್ದು, ಅವಳಿಗೆ ಬೇರೆಯೇ ಫುಡ್ ಮಾಡಿ ಕೊಡೋದು ನಾನು. ಇವತ್ತು ಅವಳು ಎದ್ದಿದ್ದು ಬೇಗ ಅಲ್ಲ, ಹಾಗೆ ಇದೆಲ್ಲ ಕೊಟ್ಟಿದ್ದೀನಿ. ಏನು ಗೊತ್ತಾ, ಹುಡುಗೀರಂದರೆ ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಆಮೇಲೆ ಗಾಸಿಪ್ ಮಾಡೋದೆಲ್ಲ ಜಾಸ್ತಿ ಅಂತೆ. ಹಾಗೆ ಇಲ್ಲೊಂದು ನೋಡಿ, ಮಹಿನಾ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಸೌಂಡ್ ಬಂತು, ಹಾಗಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಏನಪ್ಪ ಅಂತ. ಮಹಿನಾ, ಮೈನೋ, ದಾದಾ, ಹಾಂ ಬಲೆಡೆ ಬಾ. ಕೇಳೋಣ ಏನಾಯಿತು. ದಾದತ್ತಿನ ದಾದಾಂಡು ಹಾಂ ದಾದ ತುಯ್ಯ ಹಾಂ 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 ಕಾಕೆ ಏನ ತುಯ್ಯ ದಾದ ಮಂತೆ. ಏನು ಗೊತ್ತಾ, ನಾನೊಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಅವಳಿಗೆ ಸ್ವಲ್ಪ ಚಾಕ್ಲೇಟ್ ಕೊಟ್ಟಿದ್ದೀನಿ.
ನೀವೆಲ್ಲ ಚಾಕ್ಲೇಟ್ ಕೇಳಿರ್ತೀರಾ, ಕಾಕ್ಲೇಟ್ ಕೇಳಿದ್ದೀರಾ? ಕೇಳಿ ದಾದ ಬೋರ್ಡು ಹಾಂ, ಇದು ಹೊಸತ್ತು ಕಾಕ್ಲೇಟ್, ಕಾಚಿ, ಚಾಕ್ಲೇಟ್, ಚಾಕ್ಲೇಟ್ ಬನ ಕಾಕ್ಲೇಟ್ ಗೊತ್ತಾಯ್ತಾ? ಹೊಸತ್ತದು ಕಾಕ್ಲೇಟ್. ಕಾಕ್ಲೇಟ್ ಬೇಕು ಅಂತ ಕೇಳ್ತಾ ಇದ್ಲು ನನ್ನ ಹತ್ರ ಬಂದು. ನಾನು ಒಂದು ಚಿಕ್ಕ ತುಂಡು ಕೊಟ್ಟೆ, ಮತ್ತೆ ಸಿಗುತ್ತಾ ಅಂತ ಬಂದ್ಲು. ಕಾಕ್ಲೇಟ್ ಇಲ್ಲ, ಕಾಕ್ಲೇಟ್ ಇಲ್ಲ, ಕಾಕ್ಲೇಟ್ ಇಲ್ಲ, ಖಾಲಿ 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 ಖಾಲಿ. ಇಕ್ಕಿಯಾ? ಇಕ್ಕಿ ಬಂಡ, ಇಕ್ಕಿ ಬಂಡ, ನೋ ನೋ, ಪೆಟ್ಟು ಪೆಟ್ಟು, ಮಹಿನಗೆ ಪೆಟ್ಟು. ಏಯ್ ಅಮ್ಮಗೆ ಪೆಟ್ಟಾ? ಅಮ್ಮ ಪೆಟ್ಟು ಪಾಡ್ಬೇರೆ ಅಲ್ಲ. ಓಯ್ ಗಂಟು ಬಿಚ್ಚೊಚ್ಚಿ ಖಾಲಿ ಟಿಚ್ಚಿ ಉಗ್ಗು ಅನ್ಕನಮ್ಮ ಒಟ ಹಾಕೊಂಡ ಖಾಲಿ ಆಡ ಖಾಲಿ. ನನಗಿವತ್ತು ಸಿಂಪಲ್ ಊಟ, ಬಾಯ್ಲ್ ರೈಸ್ ಮತ್ತು ಕಾಳು ಕರಿ. ಬಂಗಾರಿ ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಅಂತ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಓಕೆ. ಹೇಳಿದ್ರಿ ಮೊಬೈಲ್ ಕೊಡಲ್ವಾ ನಿಮ್ಮ ಮಗಳು, ಮೊಬೈಲ್ ಕೇಳಲ್ವಾ ಅಂತ. ಇಲ್ಲ, ನಾನು ಮೊಬೈಲ್ ಎಲ್ಲ ಕೊಡೋದೇ ಇಲ್ಲ. ಇನ್ ಕೇಸ್ ಹೇಳಿದ್ರೆ ನಾನು ಮೊಬೈಲ್ನೇ ದೂರ ಇಟ್ಬಿಡ್ತೀನಿ. ಸೊ ಮೊಬೈಲ್ ಕೊಡೋದಿಲ್ಲ, ಅವಳು ಕೇಳೋದಿಲ್ಲ, ಕೊಟ್ಟು ಅಭ್ಯಾಸ ಮಾಡಿಸಿಲ್ಲ. ಎಲ್ಲಾದರೂ ನಾನು ಬಿಟ್ಟು ಹೋದರೆ ಮೊಬೈಲ್ನ, ಅಂದರೆ ಅವಳಿಗೆ ಕೈಗೆ ಸಿಗೋ ಥರ ಮೊಬೈಲ್ ಬಿಟ್ಟು ಹೋದರೆ ಅದನ್ನು ತಗೊಂಡು ಹಿಂಗೆ ಮಾಡ್ತಾಳೆ, ಮತ್ತು ಕೆಳಗಡೆ ಹಾಕ್ಬಿಡ್ತಾಳೆ. ಸೊ ಇವಾಗೆಲ್ಲ ವಸ್ತುಗಳನ್ನೆಲ್ಲ ಮೇಲೆ ಮೇಲೆ ಇಡೋದು ನಾವು. ಸಿಕ್ಕಿದ್ರೆ ಅದು ಹೋಯ್ತು ಅಂತಲೇ ಲೆಕ್ಕ. ಹಾಗೆ ಮಾಡಿ ಅಷ್ಟೇ, ಮೊಬೈಲ್ ಅಭ್ಯಾಸ ಮಾಡಿಸಿಲ್ಲ. ಟಿವಿನೂ ಆಫಲ್ಲಿ ಇದೆ. ಆಹಾನ್ ಬಂದಮೇಲೆ ಟಿ ವಿ ಆನ್ ಆಗುತ್ತೆ, ಅಲ್ಲಿ ತನಕ ಆಫ್ ಟಿ ವಿ. ಆಹಾನ ಸ್ಕೂಲಿಂದ ಬಂದ ಹಾಗೆ ಅವನಿಗೊಂದು ಗಿಫ್ಟ್ ಬಂದಿದೆ. ಇದು 2 ದಿವಸ ಬಿಟ್ಟು ಬಂದದ್ದು. ಹಾಗೆ ಇದನ್ನು ಓಪನ್ ಮಾಡೋದಕ್ಕೆ ಇವಾಗ ಇಬ್ಬರು ವೆಯ್ಟಿಂಗಲ್ಲಿದ್ದಾರೆ ನೋಡಿ. ಇದು ಬಂದು ಆಹಾನಿಗೆ ಅವನ ತಂಗಿಯಿಂದ ಬಂದಿದ್ದು, ಯಾದ್ವಿಯಿಂದ, ನನ್ನ ಅಕ್ಕನ ಮಗಳು ಕಳಿಸಿದ್ದು. ರಕ್ಷಾಬಂಧನ ಲೇಟಾಗಿ ಬಂತು. ಫಸ್ಟ್ ರಕ್ಷಾಬಂಧನ ತುಲ. ಚಾಕ್ಲೇಟ್ ಬಾಕ್ಸ್ ಈ ಕಡೆ ಆಯಿತು. ಏನೇನು ಕಳಿಸಿದಾಳೆ ನೋಡಿ. ಹಾಗೆ ರಕ್ಷಾಬಂಧನ, ಇದು ರಕ್ಷಾಬಂಧನನೇ. ಸ್ಪೈಡರ್ ಮ್ಯಾನ್ ಆಗ ಇದು ಕುಂಕುಮ ಅಕ್ಕಿ ಎಲ್ಲ ಸೇರಿಸಿ ಕಳಿಸಿದಾಳೆ. ರಕ್ಷಾಬಂಧನ ಆಗಿ 2 ದಿವಸ ಆಯಿತು. ಅವಳು ಕಳಿಸುವಾಗಲೇ ಹೇಳಿದ್ಲು ಲೇಟ್ ಆಯಿತು ನಾನು ಕಳಿಸಿದ್ದು ಅಂತ. ಎವ್ರಿ ಇಯರ್ ಅವಳು ಹಾಗೆ ಕಳಿಸೋದು. ಹ್ಯಾಪಿ ಆಯಿತಾ ನಿನ್ನ ರಕ್ಷಾಬಂಧನ? ನೋಡಿ ನಾನು ಕತೆ ಗೊಬ್ಬಡ ಈ ಥರ ಎಲ್ಲ ಇತ್ತು ಅದರ ಒಳಗಡೆ. ಇನ್ನೊಂದು ಅದರಲ್ಲಿ ಏನೋ ಇದೆ, ಓಪನ್ ಮಾಡಿಲ್ಲ. ಇಲ್ಲಿ ನೋಡಿ ಏನಿದೆ ಅಂತ ಓಪನ್ ಮಾಡ್ತಾ ಇದ್ದಾಳೆ. ಅದು ಓಪನ್ ಮಾಡೋದು ಬರೋದಿಲ್ಲ ಅದಕ್ಕೆ. ಸ್ಟಿಕ್ಕರ್ ದಾದ ಅವನು ಪಝಲ್ ಆ್ಯಂಡ್ ಸ್ಟಿಕ್ಕರ್ಸ್ ಉಂಡು ದಾದ ಒಂದು ಪೋಸ್ಟ್ ಕಾರ್ಡ್ ಕಾರ್ಡ್ ಒಂದು ಹೌದಾಯ್ತಾ? ಹಾಂ, ಸ್ಟಿಕ್ಕರ್ಸ್ ಆಯ್ತುಂಡು ಒಂದು ಏನು ಪಝಲ ದಿತ್ತ ದೀಂಜಲ್ಲ ಆಯ್ತಲ್ಲ ಅಂದು ಕುರ್ಮ ಈ ಥರ ಬೋರ್ಡ್. ಇಲ್ಲಿ ನೋಡಿ ನಮ್ಮ ಮನೇಲಿ ಜಗಳ ಆಗೋದು. ಅವನಿಗೆ ಪ್ಯಾಕೆಟ್ ಕೊಟ್ಟೆ, ಇವಳಿಗೆ ಒಂದು ಸ್ವಲ್ಪ ಕೊಟ್ಟೆ, ಕೋಪ ಬಂತು ಅವಳಿಗೆ ಅಷ್ಟು ಚಿಕ್ಕದು ಕೊಟ್ಟದು ಅಂತ. ಇವಾಗ ಈ ಪ್ಯಾಕೆಟ್ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇದ್ದಾಳೆ.
ಪಾಪ ಅದು ಪಾಪ ಅನಿಸುತ್ತೆ, ನಾವು ಕೊಡೋದಿಲ್ಲ ಅವಳಿಗೆ, ಅಲರ್ಜಿ ಎಲ್ಲ ಆಗುತ್ತೆ ಅಂತ. ಆದರೆ ಅವಳಿಗೆ ಇವಾಗ ಟೇಸ್ಟ್ ಗೊತ್ತಾಗುತ್ತೆ, ಅದಕ್ಕೆ ನಾನು ತಿನ್ನೋದಕ್ಕೆ ಬಿಡೋದಿಲ್ಲ. ಚಾಕ್ಲೇಟ್ ಸಿಕ್ಕಿದ್ರೆಲ್ಲ ಕೂತ್ಕೊಂಡು ತಿನ್ನಬೇಕು ಅಂತೆಲ್ಲ ಗೊತ್ತು. ಊಟ ಮಾಡಿಸಿದ್ರೆ ಊರೆಲ್ಲ ಓಡೋಗ್ತಾಳೆ. ದಾದ ತಿನ್ಪುನು ಹಾಂ ಚಾಕ್ಲೇಟು ದಾದಾ ದಾದು ತೋರಿಸು 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 ಏನದು ಹೇಳಿದ್ದನ್ನೇ ರಿಪೀಟ್. ನನ್ನ ಮಗಳ ನೈಟ್ ಡಿನ್ನರಲ್ಲಿ ಇವಾಗ ಒಂದು ಸ್ಪೆಷಲ್ ಆಗಿರೋದು ಸೇರಿಕೊಂಡಿದೆ. ಅದೇನಂದರೆ ಈ ಗಂಜಿದ್ದು ತಿಳಿ ಇರುತ್ತೆ ಅಲ್ವಾ, ಅದು ಇದು ಬಾಯ್ಲ್ಡ್ ರೈಸ್, ಇದು ತಿಳಿ ಆಯಿತಾ. ಇದನ್ನು ಕುಡಿಯೋದಂದ್ರೆ ಅವಳಿಗೆ ತುಂಬ ಇಷ್ಟ. ಇದಕ್ಕೆ ನಾನು ತಿಳಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ, ಇಲ್ಲಾಂದರೆ ಸಪ್ಪಾಗುತ್ತಲ್ಲ ಹಾಗೆ. ಸೊ ಇದನ್ನು ಕುಡಿಯೋದಂದ್ರೆ ಅವಳಿಗೆ ತುಂಬ ಇಷ್ಟ, ಯಾವತ್ತೂ ಕೇಳ್ತಾ ಇರ್ತಾಳೆ. ಈ ಒಂದು ಸ್ಪೂನ್ ಇಟ್ಕೊಂಡು ಮೆಲ್ಲ 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 ಹುಪ್ಪುಡು ಕುಪ್ಪುಡು ಕುಪ್ಪುಡು ಕುಪ್ಪುಡು. ಬಿಸಿ ಇದೆ ಸ್ವಲ್ಪ. ಈ ಒಂದು ತಿಳಿ ಅಂದರೆ ಕೊಡ್ಬೋದಾ, ಒಳ್ಳೇದಾ ಅಂದರೆ ಇದಕ್ಕೊಂದು ಕೆಲವರು ಹೇಳ್ತಾರೆ ಕೊಡ್ಬೋದು, ಒಳ್ಳೆ ನ್ಯೂಟ್ರಿಷಿಯನ್ ಫುಡ್ ಇದು ಅಂತ. ಕೆಲವರು ಹೇಳ್ತಾರೆ ಕೊಡಬಾರ್ದು ಅಂತ. ಇವಳಿಗಿಷ್ಟ, ಹಾಗಾಗಿ ನಾನು ಕೊಡ್ತೀನಿ. ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.